ಆಗ್ಬೇಕಂತ ಮುಖ್ಯಮಂತ್ರಿ ಅಲ್ರಿ ನಾನು ಹೇಳಿದ್ನಲ್ಲ ಈ ಪ್ರಶ್ನೆ ಎಲ್ಲಿ ಕೇಳಿದ್ರು ಉತ್ತರ ಸೇಮ್ ಇರ್ತೈತೆ ರೀ. ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಿರ್ಧಾರಕ್ಕೆ ನಾನು ಒಪ್ತೀನಿ ಅಂದ್ಮೇಲೆ ನೀವು ಎಲ್ಲಿ ಕೇಳಿದ್ರು ಏನ್ ಪ್ರಶ್ನೆ ಅಲ್ರಿ. ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಹೇಳಿದ್ಮೇಲೆ ಒಪ್ತಾರಂದ್ಮೇಲೆ ಕರ್ನಾಟಕದ ಪ್ರತಿಯೊಬ್ಬ ಶಾಸಕ ಕಾಂಗ್ರೆಸ್ ಎಲ್ಲ ಸಚಿವರುಗಳು ಒಪ್ಪದಂಗೆ ಅದು ಹೌದ್ರಿ. ಹೈಕಮಾಂಡ್ ಮೇಲೆ ನಿರ್ಧಾರ ಅದು ಬೇರೆ ಏನಿದೆ ಈಗ ಅದೇ ಹೇಳ್ತಿರೋದು. ಬಿಜೆಪಿಯವರು ಕಳೆದ 11 ವರ್ಷದಿಂದ ಮಾಡಿರ್ತಕ್ಕಂಥ ಇದು ಬಿಟ್ರೆ ಈಗ ಮೊನ್ನೆ ತಾನೇ IMF ನವರು ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡು ಗ್ರೇಡ್ ಏನು ಕೊಟ್ಟಿದೆ ದೇಶಕ್ಕೆ, ಇದ್ರ ಬಗ್ಗೆ ಏನು ಬಿಜೆಪಿ ಅವ್ರು ಮಾತನಾಡ್ತಾರ? 11 ವರ್ಷ ಇವ್ರು ಆಡಳಿತದ ಇಂಟರ್ನ್ಯಾಷನಲ್ ಮಾನಿಟರಿಂಗ್ ಫಂಡ್ ಹ್ಯಾಸ್ ಗಿವನ್ C ಗ್ರೇಡ್ ಟು ದಿಸ್ ಕಂಟ್ರಿ. ಏನಕ್ಕೆ C ಗ್ರೇಡ್ ಕೊಟ್ಟರು ಸ್ವಲ್ಪ ಯಾರನ್ನ ಮಾತಾಡ್ತಾರ? ಬಿಜೆಪಿ ಯಾರನ್ನ ಸ್ವಲ್ಪ ಬುದ್ಧಿವಂತರಿರ್ತಕ್ಕಂಥವ್ರು ವಿಚಾರವಂತರಿರ್ತಕ್ಕಂಥ ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. C ಗ್ರೇಡ್ ಯಾಕೆ ಬಂತು? ಏನು ಕಾರಣ ಏನು C ಗ್ರೇಡ್ ಬರಲಿಕ್ಕೆ? ಈಗ ಮುಂದಿರ್ತಕ್ಕಂಥ ದಿನಗಳಲ್ಲಿ $100 ಆಗ್ಬೋದು $1 ಅಂತಕ್ಕಂಥದ್ದು ನಡೀತದೆ, ಚರ್ಚೆ ಇದೆ. ಇದು ಇಂಪಾರ್ಟೆಂಟಾ ಏನೋ ಬರೀ ಇವೇ ಯಾರ ಮೇಲೆ ಕೇಸ್ ಹಾಕೋ ಕಾರಣ ಏನು ಕೇಳ್ಬೇಕಲ್ಲ ಅವರಿಗೆ. ಬಿಜೆಪಿ ಅವ್ರಿಗೆ ಕೇಳಿ. ಕೇಸ್ ಹಾಕ್ತಕ್ಕಂಥದ್ದು ಕೇವಲ ಅದೇ ರಾಜಕೀಯವಾಗಿ ಬಿಟ್ರೆ ಇನ್ನೇನು ಬೇರೆ ಏನಿದೆ ಕೇಸ್ ಹಾಕ್ಲಿಕ್ಕೆ? ಅವ್ರಿಗೆ ಅರ್ಜೆಂಟ್ ಇದೆ ಅಧಿಕಾರಕ್ಕೆ ಬರೋಕ್ಕೆ. ಬಿಜೆಪಿ ಅವ್ರಿಗೆ ಏನಾಗಿದೆ ಈಗ 23 ರಾಜ್ಯಗಳಲ್ಲಿ ಒಟ್ಟಿಸ್ಕೊಂಡ್ಬಿಟ್ರೆ ಇಡೀ ದೇಶ ಲೂಟಿ ಹೊಡೆದಾರೆ ಎಲ್ಲ ಕಡೆ. ಅವರು ಕೇಂದ್ರದಲ್ಲಿ ಲೂಟಿ ಹೊಡೆದಾರೆ. ಈಗ ಲೂಟಿ ಹೊಡೆಯಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಈ ಕಾಂಗ್ರೆಸ್ ಅಧಿಕಾರ ಐತೆ, ಜಲ್ದಿ ಇಳಿಬೇಕು ಅವರು. ಕಾಂಗ್ರೆಸ್ನವ್ರು ಜಲ್ದಿ ಹೆಂಗೋ ಸರ್ಕಾರ ಬೆಳೆಸ್ಬಿಡ್ಬೇಕು. ಬೆಳೆಸಿದ್ರೆ ಇವ್ರು ಜಲ್ದಿ ಬಂದು ಮತ್ತೆ ಅಧಿಕಾರದಿಂದ ಲೂಟಿ ಹೊಡೆಯಕ್ಕೆ ಬಿಟ್ರೆ ಏನಿಲ್ಲ ಅವ್ರ ಕೆಲಸಗಳು. ಆಡಳಿತ ಬರಬೇಕಂತಕ್ಕಂಥ ಮಾತು ಉದ್ದೇಶ ಏನು? 140 ಸಂಖ್ಯೆ ಇರತಕ್ಕಂಥದ್ದನ್ನು ಉದ್ದೇಶ ಏನು? ರಾಜಣ್ಣ ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಇಲ್ಲಿ ಹೇಳಿರ್ತಕ್ಕಂಥದ್ದು ರಾಜ್ಯಪಾಲ ಆಡಳಿತ ಬರಬೇಕಂದ್ರೆ ಜಲ್ದಿ ಸರ್ಕಾರ ಬೀಳಬೇಕು ಅಂತ ಅವ್ರ ಅರ್ಥ. ಯಾರ್ದು? ಜಗದೀಶ್ ಶೆಟ್ಟರ್ ಸಾಹೇಬರ್ದು. ಆಯ್ತು ರೀ, 11 ವರ್ಷ ಆಯ್ತಲ್ರಿ ಆಡಳಿತಲ್ಲಿದ್ದು. ನೀವು ಸದಾ ಕೊಡಂಗಿದ್ರೆ ಕೊಡ್ರಿ. ಕಾನೂನು ನಿಮ್ಮ ಹತ್ರ ಇದೆ, CBI ನಿಮ್ಮ ಹತ್ರ ಇದೆ, ಎಲ್ಲ ಮಾನಿಟರ್ ಮಾಡ್ತಾರೆ, ಎಲ್ಲ ಮ್ಯಾನೇಜ್ ಮಾಡ್ತಾರೆ. ಕೋರ್ಟು ಕಚೇರಿಗಳು ಮ್ಯಾನೇಜ್ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟಿದ್ದಾರೆ. ಇನ್ನೇನು ಈ ದೇಶದಲ್ಲಿ ಏನು ಉಳಿದಿದೆ ಅನ್ನು ಚುನಾವಣೆ ಆಗಲ್ಲ ಅಂತ ಅದೇ ಲೆಕ್ಕ ಕಾಣ್ತಾ ಇದೆಯಲ್ಲ. ಚುನಾವಣೆಗಳು ನಡೆದ್ರು ಏನೈತೆ, ಎಲೆಕ್ಷನ್ ಅವರೇ ಗೆಲ್ತಾರೆ. ಹೆಂಗ್ರಿ ಗೆಲ್ಬೋದು ಎಲೆಕ್ಷನು? ಕಾರಣ ಏನು ಗೆಲ್ಲಿಕ್ಕೆ? ಏನಾರು ಬೇಕಲ್ಲ ಇರ್ತಕ್ಕಂಥದ್ದು. ನೀವು ಯಾವ ಪ್ರಶ್ನೆಗೆ ಏನೇನೋ ಕೇಳ್ತಿರಲ್ರಿ. ಈಗ ನೀವಿಬ್ಬರದು ಉಪಮುಖ್ಯಮಂತ್ರಿದು ಮುಖ್ಯಮಂತ್ರಿಯವ್ರದ್ದು ಬಗ್ಗೆ ನನ್ನ ಮುಂದೆ ಆ ಪ್ರಶ್ನೆ ಕೇಳಬೇಡಿ. ಒಂದೇ ಉತ್ತರ ಇರ್ತದೆ, ನೀವೇ ಬೇಜಾರು ಕಳ್ತೀರಿ ಅಂತ ಹೇಳಿ. ವೆರಿ ಸಾರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಟಿಸ್ಟ್ ನಮ್ಗೆ ಇದ್ರು ಅವರು. ಸೊ ಹಂಗಾಗಿ ಅವ್ರ ಕುಟುಂಬಕ್ಕೆ ತಮ್ಮ ಮುಖಾಂತರ ಸಾಂತ್ವನ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.